ತಮಿಳುನಾಡಿನ ಕರೂರು ಕಾಲ್ತುಳಿತಕ್ಕೆ ಸರ್ಕಾರವೇ ಕಾರಣ ಅಂತ ದಾವಣಗೆರೆಯಲ್ಲಿ ಮಾಜಿ ಶಾಸಕ ರೇಣುಕಾಚಾರ್ಯ ರಿಯಾಕ್ಟ್ ಮಾಡಿದ್ದಾರೆ. ಕಾರ್ಯಕ್ರಮ ಆಯೋಜನೆಗೂ ಮುನ್ನ ತಯಾರಿ ಮಾಡಿಲ್ಲ, ಅನುಮತಿ ನೀಡುವ ಮೊದಲು ಸಿದ್ಧತೆಯನ್ನ ಮಾಡಬೇಕು, ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು, ಮೃತರ ಕುಟುಂಬಗಳಿಗೆ ಹೆಚ್ಚು ಪರಿಹಾರ ನೀಡಬೇಕು, ಸರ್ಕಾರ ಯಾವುದೇ ಕಾರ್ಯಕ್ರಮ ಆಯೋಜನೆ ಮೊದಲು ಸಿದ್ಧತೆಯನ್ನ ಮಾಡಿಕೊಳ್ಬೇಕು, ಎಷ್ಟು ಜನ ಸೇರ್ತಾರೆ ಎಂಬುದನ್ನ ಮಾಹಿತಿ ಕಲೆ ಹಾಕಿ ಅನುಮತಿ ನೀಡಬೇಕು, ದೊಡ್ಡ ಕಾರ್ಯಕ್ರಮಗಳಿಗೆ ಅನುಮತಿ ನೀಡುವ ಮೊದಲು ಸರ್ಕಾರ ಯೋಚನೆ ಮಾಡಬೇಕು, ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ರೇಣುಕಾಚಾರ್ಯ ಒತ್ತಾಯಿಸಿದ್ದಾರೆ. ನಿನ್ನೆ ದಿವಸ ತಮಿಳುನಾಡಿನ ಕರೂರಿನಲ್ಲಿ ಹೊಸ ಅಮಾಯಕರು ಮುಗ್ಧರು ಆ ಚಿತ್ರನಟನ್ನು ನೋಡಬೇಕಂತೇಳಿ ಯಾವುದೇ ಭದ್ರತೆ ಇಲ್ಲ. ಇದನ್ನು ಇಂಟೆಲಿಜೆನ್ಸ್ ಇರುತ್ತೆ, ಸರ್ಕಾರ ಮುಂಜಾಗ್ರತವಾಗಿ ಕ್ರಮ ತೆಗೆದುಕೊಳ್ಬೇಕಾಯಿತು. ಆದರೆ ಬಲಿಪಶುವಾದರು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಇದು ಸಮಗ್ರ ತನಿಖೆ ಆಗಬೇಕು ಮತ್ತು ಇದನ್ನು ಸರ್ಕಾರ ನೊಂದವರ ಕುಟುಂಬಕ್ಕೆ ಹೆಚ್ಚು ಪರಿಹಾರ ಕೊಡಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಒಂದು ಯಾವುದೇ ಸಾರ್ವಜನಿಕ ಸಭೆಗಳು ದೊಡ್ಡ ದೊಡ್ಡ ಕಾರ್ಯಕ್ರಮ ನಡಿಬೇಕಂದ್ರೆ ಅನುಮತಿ ಭಾಳ ಮುಖ್ಯ. ಅನುಮತಿ ಕೊಡೋದಕ್ಕಿಂತ ಪೂರ್ವಕವಾಗಿ ಎಷ್ಟು ಜನ ಸೇರ್ತಾರೆ, ಅಲ್ಲಿ ಭದ್ರತಾ ಇವರಿಗೆಲ್ಲ ಗೊತ್ತಿರ್ತದೆ. ಅದರ ಭದ್ರತಾ ವೈಫಲ್ಯನೂ ಇರುತ್ತೆ ಮತ್ತು ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ಅಥವಾ ದೊಡ್ಡ ದೊಡ್ಡ ಕಾರ್ಯಕ್ರಮ, ರಾಜಕೀಯ ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮ ಇರ್ಬೋದು, ಎಷ್ಟು ಜನ ಸೇರ್ಬೋದು ಅಂತ ಅಂದಾಜು ಇರುತ್ತೆ. ಆದರೆ ಇದು ಯಾವುದೂ ಸರ್ಕಾರಗಳು ಮಾಹಿತಿಯನ್ನು ಪಡೆಯದೆ ಬಹುಶಃ ಮುಗ್ಧರ ಜೀವ ಜೊತೆ ಚೆಲ್ಲಾಟ ಆಡ್ತಾರೆ. ಸರ್ಕಾರಗಳು ತಮ್ಮ ನೈತಿಕ ಹೊಣೆಯನ್ನು ಸಹ ಓಡಬೇಕಾಗಿತ್ತು. ನಿನ್ನೆ ದಿವಸ